ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆ ಬರೆಯೋದಕ್ಕೆ ನಮಗೆ ಸ್ಫೂರ್ತಿಯನ್ನು ಕೊಡಿ ಪ್ರಿಯ ಸ್ನೇಹಿತರೆ. ಹಂಪಿಯ ಅನುರಾಗ. ಒಂದು ಮಹಾಕಾವ್ಯ. ಹಂಪಿಯ ಸೂರ್ಯೋದಯವು ಕೇವಲ ಬೆಳಕಲ್ಲ, ಅದು ಕಲ್ಲುಗಳಿಗೆ ಜೀವವನ್ನು ತುಂಬುವಂತಹ ಪವಿತ್ರ ಮಂತ್ರದಂತೆ. ಹಂಪಿ ಬೆಳಗಿನ ಜಾವದ ಮುಸುಕಿನಲ್ಲಿ ತುಂಗಭದ್ರಾ ನದಿಯು ಬಂಡೆಗಳ ನಡುವೆ ಹರಿಯುವಾಗ ಕೇಳಿಬರುವಂತಹ ಆ ಜುಳು ಜುಳು ನಾರಾಯಣಿಗೆಲ್ಲ ಅದು ವಿಜಯನಗರದ ವೈಭವದ ಪಿಸು ಮಾತಿನಂತೆ ಕೇಳಿಸ್ತಾ ಇತ್ತು. ಅನನ್ಯ ತನ್ನ ಸ್ಕೆಚ್ ಬುಕ್ ಹಿಡಿದು ಬೆಟ್ಟದ ಮೇಲೆ ಹೇಮಕೂಟದ ತುದಿಯಲ್ಲಿ ಕುಳಿತು ಅವಳು ಕಲ್ಲುಗಳನ್ನು ನೋಡ್ತಾ ಇದ್ಲು. ಅವಳು ಒಬ್ಬ ಪುರಾತತ್ವ ಇಲಾಖೆಯಲ್ಲಿ ಸಂಶೋಧಕಿ, ರಿಸರ್ಚರ್, ಇತಿಹಾಸದ ಪ್ರೇಮಿ. ಅವಳಿಗೆ ಈ ಕಲ್ಲುಗಳು ಕೇವಲ ನಿರ್ಜೀವ ವಸ್ತುಗಳಲ್ಲ, ಅವು ಇತಿಹಾಸದ ಪುಟಗಳು. ಒಂದು ಕೆತ್ತನೆ ಅವಳನ್ನು ಸೆಳೆಯಿತು. ಅದರಲ್ಲಿ ಪ್ರೀತಿ ಇತ್ತು. ಒಬ್ಬ ನರ್ತಕಿ ತನ್ನ ಪ್ರಿಯತಮನಿಗೆ ಹೂವನ್ನು ನೀಡ್ತಾ ಇರುವಂತಹ ಒಂದು ಅತ್ಯದ್ಭುತವಾದಂತಹ ದೃಶ್ಯ ಅದು. ಅಷ್ಟರಲ್ಲಿ ಹಿಂದಿನಿಂದ ಒಂದು ಪರಿಚಿತ ಕಂಠಸ್ವರ. ಅನು, ಇನ್ನು ಎಷ್ಟು ಹೊತ್ತು ಆ ಕಲ್ಲಿನ ಜೊತೆ ಮಾತಾಡ್ತೀಯಾ? ಅದು ವಿಕ್ರಮ್, ಸಾಕ್ಷ್ಯ ಚಿತ್ರ ನಿರ್ದೇಶಕ, ಅಂದರೆ ಸ್ಟಿಲ್ ಫೋಟೋಗ್ರಫಿ ಡೈರೆಕ್ಟರ್. ಬೆಂಗಳೂರಿನ ಗದ್ದಲದಿಂದ ಬಂದಿದ್ದ ಆ ವಿಕ್ರಮ್. ಇವರಿಬ್ಬರು ಬಾಲ್ಯದ ಗೆಳೆಯರು. ಆದರೆ ಅವರ ಬಾಂಧವ್ಯ ಕೇವಲ ಸ್ನೇಹಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಂದರೆ ಅದು ನವಿಲುಗರಿಯಂತೆ ಮೆತ್ತಗೆ ಇದ್ರೂ ಒಳಗೆ ಕಾಮನ ಬಿಲ್ಲನ್ನು ಅಡಗಿಸಿತ್ತು. ವಿಕ್ರಮ್ ಈ ನರ್ತಕಿಯ ಕಣ್ಣುಗಳನ್ನು ಒಮ್ಮೆ ನೋಡು. ಇದರಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ಕಾತರ ಇದೆ, ಕಾಯುವಿಕೆಯ ಒಂದು ತಳಮಳ ಇದೆ. ಅನನ್ಯ ತನ್ನ ಬೆರಳುಗಳನ್ನು ಆ ಕಲ್ಲಿನ ಮೇಲೆ ಮೃದುವಾಗಿ ಸವಳಿದ್ಲು. ವಿಕ್ರಮ್ ಅವಳ ಹತ್ತಿರ ಬಂದು ಕುಳಿತುಕೊಂಡ. ಅವನ ಕ್ಯಾಮರಾದ ಲೆನ್ಸ್ ಮೂಲಕ ಅವಳ ಮುಖವನ್ನು ನೋಡ್ದ, ಗಮನಿಸಿದ ಸೂಕ್ಷ್ಮವಾಗಿ. ಬಹುಶಃ ಅವಳು ಕಾಯ್ತಿರುವುದು ತನ್ನ ಪ್ರಿಯತಮನಿಗಾಗಿ ಇರಬಹುದು, ಅಥವಾ 1000 ವರ್ಷಗಳ ನಂತರ ಯಾರಾದರೂ ಬಂದು ತನ್ನ ಮೌನವನ್ನು ಓದಲಿ ಅಂತಾನೂ ಇರಬಹುದು. ಮಧ್ಯಾಹ್ನದ ಹೊತ್ತಿಗೆ ಹಂಪಿಯ ಬಿಸಿಲು ಏರ್ತಾ ಇತ್ತು. ಹಂಪಿ ಬಜಾರ್ನ ಬೀದಿಗಳಲ್ಲಿ ಇಬ್ಬರು ಅಲಿತಾ ಇದ್ರು, ನೆನಪುಗಳ ಜೊತೆ. ಇಬ್ರು ಬಾಲ್ಯ ಸ್ನೇಹಿತರಲ್ವಾ, ಹಾಗಾಗಿ ಅಲ್ಲಿನ ಗಾಳಿಯಲ್ಲಿ ಹೊಸಪೇಟೆಯ ಮಲ್ಲಿಗೆಯ ತೀವ್ರವಾದ ಒಂದು ಪರಿಮಳ, ಘಮ, ಕನ್ನಡದ ಅಪ್ಪಟ ಸೊಗಡು ಅವರ ನಡುವಿನ ಅಂತರ ಕಡಿಮೆ ಮಾಡಿತ್ತು. ಅಂದರೆ ತುಂಬ ವಿಕ್ರಮ್ ಅವಳನ್ನು ನೋಡುವಂತಹ ಒಂದು ರೀತಿ ಬದಲಾಗಿತ್ತು. ಗೆಳೆತನದ ಆವರಣ ಸಣ್ಣದಾಗಿ ಸರಿತಾ ಇತ್ತು. ಅದರ ಜಾಗದಲ್ಲಿ ಬಯಕೆಯ ಹೂವು ಮೆಲ್ಲನೆ ಅರಳುತ್ತಾ ಇತ್ತು. ಸಂಜೆ ಹೊತ್ತು ಬಂತು. ಆಕಾಶವು ಕೇಸರಿ, ಗುಲಾಬಿ ಮತ್ತು ನೇರಳೆಯ ಬಣ್ಣಗಳ ಸುಂದರ ಮಿಶ್ರಣವಾಗಿ ಮಾರ್ಪಟ್ಟಿತ್ತು. ವಿರೂಪಾಕ್ಷ ದೇವಸ್ಥಾನದ ಗೋಪುರ ಆಕಾಶವನ್ನೇ ಮುಟ್ಟುವಂತೆ ನಿಂತಿತ್ತು. ನೋಡಿದರೆ ಕಣ್ಣ ಮನ ಸೆಳಿತಾ ಇತ್ತು. ಭಕ್ತರ ಗುಂಪು, ಹರಿದಾಸರ ಕೀರ್ತನೆಗಳು ಅಲ್ಲಿನ ವಿಶೇಷ. ದೇವಸ್ಥಾನದ ಒಳಗೆ ಪ್ರದಕ್ಷಿಣೆ ಹಾಕುವಾಗ ವಿಕ್ರಮ್ ಮತ್ತು ಅನನ್ಯರ ಭುಜಗಳು ಪರಸ್ಪರ ತಾಗಿದ್ವು. ಆಕಸ್ಮಿಕವಾಗಿ ಆದರೂ ತೀವ್ರವಾಗಿ ಇಬ್ಬರಲ್ಲೂ ಒಂದು ಮಿಂಚಿನ ಸಂಚಲನ, ಶಾಕ್ ಕ್ರಿಯೇಟ್ ಆಗೋಯಿತು. ಅನನ್ಯ ಸೀರೆ ಸರಿಪಡಿಕೊಳ್ಳುವ ನೆಪದಲ್ಲಿ ಸ್ವಲ್ಪ ದೂರ ಸರಿದ್ಲು. ಅವಳ ಮುಖ ಕೆಂಪಾಗಿತ್ತು. ಅನನ್ಯ, ನಿನಗೆ ಗೊತ್ತಾ, ಈ ಕಂಬಗಳಿಗೆ ಕಿವಿ ಇದೆ ಅಂತಾರೆ. ನಮ್ಮ ಮನಸ್ಸಿನ ಬಯಕೆಗಳನ್ನು ಈ ಕಂಬಗಳು ಕೇಳಿಸಿಕೊಳ್ತವೆ. ವಿಕ್ರಮ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡ್ದ. ನನ್ನ ಕ್ಯಾಮರಾದ ಪ್ರತಿಯೊಂದು ಫ್ರೇಮ್ನಲ್ಲಿ
ಕೇವಲ ನಿನ್ನ ಬಿಂಬವೇ ಇದೆ, ನಿನ್ನ ರಿಫ್ಲೆಕ್ಷನ್ ಇದೆ ನನ್ನ ಪ್ರತಿಯೊಂದು ಫ್ರೇಮ್ನಲ್ಲಿ. ಪ್ರತಿಯೊಂದು ನನ್ನ ಕಥೆಯಲ್ಲೂ ನಿನ್ನ ಧ್ವನಿಯೇ ಇದೆ. ನಿನಗೆ ಇದು ಇನ್ನೂ ಅರ್ಥ ಆಗ್ತಾ ಇಲ್ವೇ? ಅನನ್ಯಳ ಎದೆ ಬಡಿತ ಜೋರಾಗಿ ಕೇಳಿಸೋದಕ್ಕೆ ಶುರುವಾಯಿತು. ರಾತ್ರಿಯ ಚಂದಿರನು ಹಂಪಿಯ ಕಲ್ಲುಗಳಿಗೆ ಬೆಳ್ಳಿಯ ಹೊದಿಕೆ ಹೊದಿಸಿದ್ದ. ವಿಜಯ ವಿಠ್ಠಲ ದೇವಸ್ಥಾನದ ಸಂಗೀತ ಕಂಬಗಳ ಬಳಿ ಅಲ್ಲಿನ ಮೌನವು ತುಂಬಾ ಭಾರವಾಗಿತ್ತು. ಅನನ್ಯ ಮೆಲ್ಲಗೆ ಒಂದು ಕಂಬವನ್ನ ತಟ್ಟಿದ್ಲು. ಹೀಗೆ ಸ ರಿ ಘ ಮ ಎಂಬ ಸ್ವರಗಳು ಗಾಳಿಯಲ್ಲಿ ತೇಲಿ ಬಂದವು. ವಿಕ್ರಮ್ ಅವಳ ಹಿಂದೆ ಬಂದು ನಿಂತ. ಅವನು ಅವಳ ಸ್ವಂಟದ ಮೇಲೆ ಕೈಯಿಟ್ಟಾಗ ಅವಳು ನಡಗದ್ಲು. ಅವನು ಅವಳ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟದ. ನಮ್ಮಿಬ್ಬರ ಜೀವನವು ಈ ಸಂಗೀತದ ಸ್ವರಗಳಂತೆ ಒಂದಾಗಬೇಕು. ಅವನು ಅವಳನ್ನ ತನ್ನ ಕಡೆ ತಿರುಗಿಸ್ಕೊಂಡ. ಚಂದಿರನ ಬೆಳಕಿನಲ್ಲಿ ಅನನ್ಯಳ ಕಣ್ಣುಗಳು ಹೊಳಿತಾ ಇದ್ವು. ಪ್ರೇಮದ ಸಂಕೇತವಾಗಿ ಅವನು ಅವಳ ಮುಖವನ್ನ ತನ್ನ ಕೈಗಳಲ್ಲಿ ತುಂಬಿಕೊಂಡ. ಅವನ ಹೆಬ್ಬೆರಳು ಅವಳ ಕೆಳ ತುಟಿಯನ್ನ ಮೆಲ್ಲನೆ ಸವರಿದಾಗ ಅವಳಲ್ಲಿನ ಅಷ್ಟು ವರ್ಷಗಳ ಹಂಬಲ ಜಾಗೃತವಾಯಿತು. ಬಹಳ ವರ್ಷದಿಂದ ಅವನು ಅವಳನ್ನ ಹಂಬಲಿಸಿದ್ನಲ್ವಾ, ಅದು ಅವನ ಹತ್ರ ಜಾಗೃತ ಆಯಿತು. ಅವನು ಅವಳನ್ನು ಅಪ್ಪಿಕೊಂಡಾಗ ಅದು ಒಂದು ಆತ್ಮಗಳ ಮಿಲನ ಆಗಿತ್ತು. ಅವಳು ಅವಳ ಕುತ್ತಿಗೆಯ ಮೃದುವಾದ ಚರ್ಮದ ಮೇಲೆ ಮುತ್ತಿಕ್ಕಿದ. ಮಲ್ಲಿಗೆಯ ವಾಸನೆ ಅವನ ಉಸಿರನ್ನ ಮತ್ತಷ್ಟು ತೀವ್ರಗೊಳಿಸ್ತು, ಗಾಢವಾಗಿಸ್ತು. ಅಲ್ಲಿನ ಪ್ರತಿ ಕೆತ್ತನೆಯೂ ಅವರ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು. ಉಸಿರಾಟದ ವೇಗ ಹೆಚ್ಚಾದಂತೆ ಅವರು ಕೂಡ ಒಂದಾದರು. ಮೌನವಾಗಿ ಆ ಮಿಲನದಲ್ಲಿ ಹಂಪಿಯ ಭವ್ಯತೆ ಮತ್ತು ಇಬ್ಬರು ಪ್ರೇಮಿಗಳ ಹಂಬಲ ಒಂದಾಗಿತ್ತು. ಸಂಸ್ಕೃತಿಯೇ ಅಲ್ಲಿ ಪ್ರೇಮವಾಗಿತ್ತು. ಬೆಳಗ್ಗೆ ಹಂಪಿ ಬಿಡುವ ಸಮಯ ಬಂದಿತ್ತು. ವಿಕ್ರಮ್ ವಿದೇಶಕ್ಕೆ ಹೋಗಬೇಕಾಗಿತ್ತು. ಅನನ್ಯ ಹಂಪಿಯಲ್ಲೇ ಉಳಿದು ಸಂಶೋಧನೆ ಮುಂದುವರಿಸಬೇಕಿತ್ತು. ವಿರಹದ ಹಾದಿ ನೋಡಿ ಬೆಂಗಳೂರಿಗೆ ಮರಳುವ ದಾರಿಯಲ್ಲಿ ಇಬ್ರು ಮೌನವಾಗಿದ್ರು. ಆದರೆ ಆ ಮೌನದಲ್ಲಿ ನೋವು ಇರಲಿಲ್ಲ, ಒಂದು ಬಗೆಯ ತೃಪ್ತಿ ಇತ್ತು. ಅದೇನು ತೃಪ್ತಿ ಅಂದರೆ, ವಿಕ್ರಮ್, ನಾವು ಮತ್ತೆ ಯಾವಾಗ ಭೇಟಿ ಆಗ್ತೇವೆ? ಅನನ್ಯ ಮೆಲ್ಲನೆ ಕೇಳಿದ್ಲು, ಕಣ್ಣೀರು ತುಂಬಿದಂತಹ ಒಂದು ಧ್ವನಿಯಲ್ಲಿ. ವಿಕ್ರಮ್ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡ. ನಾವು ಎಂದಿಗೂ ದೂರವಾಗಿಲ್ಲ ಅನ್ನೋ ಪ್ರೀತಿಯಿಂದ ಹೇಳ್ದ. ನೀನು ಹಂಪಿಯ ಕಲ್ಲುಗಳಲ್ಲಿ ನನ್ನನ್ನು ಸದಾ ಹುಡುಕು. ನಾನು ನನ್ನ ಚಿತ್ರದ ಚೌಕಟ್ಟುಗಳಲ್ಲಿ, ಫ್ರೇಮ್ಗಳಲ್ಲಿ ನಿನ್ನನ್ನು ಪ್ರತಿ ಬಾರಿ ಕಾಣುತ್ತೇನೆ. ನಮ್ಮ ಪ್ರೇಮ ಈ ತುಂಗಭದ್ರೆಯಂತೆ ಎಂದು ಬತ್ತದಂತೆ ಇರಬೇಕು. ಕಾಲ ಉರುಳಿತು. ವಿಕ್ರಮ್ನ ಚಿತ್ತ, ಶಿಲಾಬಾಲಿಕೆಯ ಕನಸು ವಿಶ್ವಮಟ್ಟದಲ್ಲಿ ಪ್ರಸಿದ್ಧವಾಯಿತು. ಅವನು ಫೋಟೋಗ್ರಫಿ ತೆಗೆದಿರೋದು ಶಿಲಾಬಾಲಿಕೆಯ ಕನಸು ಅನ್ನೋದು ವರ್ಲ್ಡ್ ಫೇಮಸ್ ಆಗೋಯ್ತು. ಅದರಲ್ಲಿ ಅನನ್ಯಳ ಕಣ್ಣುಗಳೇ ಕಥೆಯಾಗಿತ್ತು. ಅನನ್ಯ ಬರೆದ ಪುಸ್ತಕದ ಮೊದಲ ಸಾಲು ಹೀಗಿತ್ತು: ಪ್ರೀತಿಸುವ ಹೃದಯ ಇದ್ರೆ ಹಂಪಿಯ ಪ್ರತಿಯೊಂದು ಕಲ್ಲು ಒಂದು ಜೀವಂತ ಕಾವ್ಯ. ಸುಂದರ ಸೂರ್ಯಾಸ್ತವಾಗುವಾಗ ಇಂದಿಗೂ ಅಲ್ಲಿ ಮಲ್ಲಿಗೆಯ ಘಮ ಬರುತ್ತೆ. ವಿಕ್ರಮ್ ಮತ್ತು ಅನನ್ಯರ ಪಿಸುಮಾತುಗಳು ಕಲ್ಲುಗಳ ನಡುವೆ ಸದಾ ಜೀವಂತವಾಗಿದೆ. ನಿಮ್ಮ ಪ್ರೀತಿಯು ಹೀಗೆ ಜೀವಂತವಾಗಿರಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.